ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಿಮ್ಮ ನಾಳೆ ಇರ್ತಕ್ಕಂಥ ಪೂರ್ವ ಸಿದ್ಧತೆ ಆಗಿರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗಾಗಿ ಸೈನ್ಸಲ್ಲಿ ನಾನು ಪಾಸಿಂಗ್ ಪ್ಯಾಕೇಜನ್ನು ಹೋಲ್ ಸಿಲೆಬಸನ್ನು ಕವರ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು 2 ಪಾರ್ಟ್ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇದೆ. ಓಕೆನಾ. ಇವಾಗ ಬಯಾಲಜಿಯನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಸೊ ದಯಮಾಡಿ ಈ 3 ಭಾಗವನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ 3 ಪಾರ್ಟನ್ನು ನೋಡಿದರೆ ಖಂಡಿತವಾಗಿ 50+ ಅಂಕಗಳನ್ನು ಉತ್ತರ ಸಹಿತ ನಿಮಗೆ ಸಿಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನಿಮಗೆ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಇನ್ನು ನಿಮಗೆ 60 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಸೊ ದಯಮಾಡಿ ಅವೆಲ್ಲವುಗಳನ್ನು ನೀವೇನು ಮಾಡಿಯಪ್ಪ ಅಂತಂದರೆ ನೋಡ್ಕೊಂಡು ಹೋಗಿ. ಓಕೆನಾ. ಸೊ ಫಸ್ಟ್ ನೀವು ಬಯೋಲಜಿಯಲ್ಲಿ ಓದ್ಕೊಂಡು ಹೋಗ್ತಕ್ಕಂಥ ಚಿತ್ರಗಳು 6. ಅದರಲ್ಲಿ ಫಸ್ಟ್ ಬರೋದು ಹೃದಯದ ಚಿತ್ರ, ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ, ಆಮೇಲೆ ಮಾನವನ ಮೆದುಳು, ನೆಫ್ರಾನ್ನ ರಚನೆ ಮತ್ತು ಶಲಾಕಾಗ್ರದ ಮೇಲೆ ಪರಾಗದ ಮೊಳವಿಕೆಯ ಚಿತ್ರ. ಸೊ ಎರಡಂತೂ ಕೂಡ ನಿಮಗೆ ಡಯಾಗ್ರಾಮು ಕಂಪಲ್ಸರಿಯಾಗಿ ಸಿಗ್ತವೆ. ಸೊ ಪ್ರತಿಯೊಂದು ಭಾಗಗಳನ್ನು ನಿಮಗೆ ಚೆನ್ನಾಗಿ ಗುರುತಿಸ್ಲಿಕ್ಕೆ ಬರಬೇಕು. ಇನ್ ಕೇಸ್ ನಿಮಗೆ ಗುರುತಿಸ್ಲಿಕ್ಕೆ ಬರ್ತಾ ಇತ್ತಂದರೆ ಅದು ಕಷ್ಟ ಆಗ್ತದೆ. ಯಾಕಂದರೆ ಎಕ್ಸಾಮಲ್ಲಿ ಅವರೇ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಪಾರ್ಟ್ಗಳನ್ನು ಕೊಡ್ತಾರೆ. ಈ ಭಾಗಗಳನ್ನು ಗುರುತಿಸಿ ಅಂದಾಗ ಅವುಗಳನ್ನು ಗುರುತಿಸ್ತಕ್ಕಂಥ ಒಂದು ಕೌಶಲ್ಯ ನಿಮ್ಮಲ್ಲಿ ಬರಬೇಕು. ಮುಂದೆ ಹೋಗೋಣ. ವ್ಯತ್ಯಾಸಗಳಿರ್ತದೆ. 1-2 ಅಂತೂ ವ್ಯತ್ಯಾಸ ಫಿಕ್ಸ್ ಆಗಿ. ಅದರಲ್ಲಿ ಆಮ್ಲಜನಕ ಸಹಿತ ಉಸಿರಾಟ, ಆಮ್ಲಜನಕ ರಹಿತ ಉಸಿರಾಟ, ಅಪಧಮನಿ, ಅಭಿಧಮನಿ, ನರವ್ಯೂಹ ವ್ಯವಸ್ಥೆ ಮತ್ತು ಹಾರ್ಮೋನಿನ ವ್ಯವಸ್ಥೆ. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯತ್ಯಾಸದ ಪಟ್ಟಿ ಇದೆ. ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆ, ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ, ಆಮೇಲೆ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಮೆದುಳಿನ ಭಾಗಗಳನ್ನು ಚಿತ್ರ ಕೇಳಿದಾಗ ಅದರಲ್ಲಿ ಕಾರ್ಯಗಳನ್ನು ಸಹಿತ ನಿಮಗೆ ಕೇಳ್ತಾರೆ. ಅದರಲ್ಲಿ ಮುಮ್ಮೆದುಳು ಏನು, ಮಧ್ಯ ಮೆದುಳು ಏನು, ಆಮೇಲೆ ಹಿಮ್ಮೆದುಳು ಏನು. ಸೊ ಅವೆಲ್ಲವುಗಳ ಭಾಗಗಳು ಮತ್ತು ಕಾರ್ಯಗಳನ್ನು ಸಹಿತನೂ ಕೂಡ ನಿಮ್ಗೆ ಏನಾಗಬೇಕಪ್ಪ ಅಂದರೆ ಗೊತ್ತಿರಬೇಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಗ್ರಂಥಿಗಳು. ಅದರಲ್ಲಿ ಮಾನವನಲ್ಲಿರ್ತಕ್ಕಂಥ ಹಾರ್ಮೋನುಗಳು. ಸೊ ಯಾವ ಹಾರ್ಮೋನು ಯಾವ ಸ್ಥಾನದಲ್ಲಿದೆ, ಅದು ಏನು ಕೆಲಸವನ್ನು ಮಾಡ್ತದೆ, ಕಡಿಮೆ ಸ್ರವಿಸುವಿಕೆಯಿಂದ ಯಾವ ರೋಗ, ಹೆಚ್ಚು ಸ್ರವಿಸುವಿಕೆಯಿಂದ ಯಾವ ರೋಗ ಬರ್ತದೆ ಅಂತ ಕೇಳಿದ್ದಾರೆ. ಪಿಟ್ಯೂಟರಿ ಗ್ರಂಥಿ, ಅದು ಮೆದುಳಿನ ಬುಡಭಾಗದಲ್ಲಿ ಇರ್ತದೆ. ಅದನ್ನು ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ. ಇದು ಇತರೆ ಗ್ರಂಥಿಗಳನ್ನು ನಿಯಂತ್ರಣ ಮಾಡ್ತದೆ. ಅದೇ ಥರ ಥೈರಾಯ್ಡ್ ಗ್ರಂಥಿ, ಆಮೇಲೆ ಲ್ಯಾಂಗರ್ ಹಾರ್ನ್ಸ್ ಆಗಿರ್ಬೋದು, ಅಡ್ರಿನಲ್ ಗ್ರಂಥಿ ಆಗಿರ್ಬೋದು, ಜನನ ಗ್ರಂಥಿ ಪುರುಷರಲ್ಲಿ, ಜನನ ಗ್ರಂಥಿ ಸ್ತ್ರೀಯರಲ್ಲಿ, ಇದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಅದು ಬರಲಿಲ್ಲ ಅಂತಂದರೆ ಹಾರ್ಮೋನುಗಳ ಮೇಲಂತೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆನಾ. ಅದು ವಿಶೇಷವಾಗಿ ಇದು ಧನ ಪ್ರಕಾಶಾನುವರ್ತನೆ ಇದೆ ನೋಡಿ. ಅದನ್ನು ಮೇಲೆ ಹಾರ್ಮೋನುಗಳಲ್ಲಿ ಕೊಟ್ಟಿದ್ದಾರೆ. ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನುಗಳು ಎದಲ್ಲಿದೆ ನೋಡಿ. ಅದರಲ್ಲಿ ಆಕ್ಸಿನ್ ಇದೆ, ಜಿಬ್ಬರ್ಲಿನ್ ಇದೆ, ಸೈಟೋಕೆನಿನ್ ಇದೆ. ಅಂದರೆ ಆಕ್ಸಿನ್ ಇದು ಜೀವಕೋಶಗಳ ಉದ್ದ, ಜಿಬ್ಬರ್ಲಿನ್ ಕಾಂಡದ ಉದ್ದ, ಸೈಟೋಕೆನಿನ್ ಕೋಶದ ವಿಭಜನೆ. ಇನ್ನು ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನು ಆಬ್ಸಿಕಾಮ್ಲ ಮತ್ತು ಈಥಲಿನ್. ಇನ್ನು ಈ ಧನ ಪ್ರಕಾಶಾನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ, ಸ್ಪರ್ಶಾನುವರ್ತನೆ, ತಾಪಾನುವರ್ತನೆ, ರಾಸಾಯನಿಕ ಅನುವರ್ತನೆ. ಅರ್ಥ ಮತ್ತು ಉದಾಹರಣೆಗಳನ್ನು ಕೇಳ್ತಾರೆ, ಅದನ್ನು ಚೆನ್ನಾಗಿ ನೋಡಿ. ಈ ಸಸ್ಯ ಹಾರ್ಮೋನುಗಳ ಕಾರ್ಯಗಳಾಯಿತು. ಅದು ಕೋಶ ವಿಭಜನೆ ಆಯಿತು, ಎಲೆ ಹೂ ಹಣ್ಣುಗಳನ್ನು ಉದುರಿಸೋದು ನಿಯಂತ್ರಣ, ಬೀಜ ಮತ್ತು ಮಗುವ ಸುಪ್ತಾವಸ್ಥೆಯನ್ನು ತಡೆಯೋದು. ಸ್ವಲ್ಪ ಸಂತಾನೋತ್ಪತ್ತಿಯನ್ನು ನೋಡ್ಕೊಂಡು ಹೋಗಿ. ಅದರಲ್ಲಿ ಸಂತಾನೋತ್ಪತ್ತಿ ಅರ್ಥ, ಆಮೇಲೆ ವಿದಳನದಲ್ಲಿ ಬ್ಯಾಕ್ಟೀರಿಯಾ ಮಾಡ್ತವೆ, ದ್ವಿವಿದಳನ ಲಿಸ್ಮೇನಿಯಾದಲ್ಲಿ ನಡೀತದ, ಪುನರುತ್ಪಾದನೆ ಪ್ಲೆನೇರಿಯಾ, ಮಗ್ಗುವಿಕೆ ಹೈಡ್ರಾ, ಅದೇ ಥರ ತುಂಡುರಿಕೆ, ಕಾಯಜ ರೀತಿಯ ಸಂತಾನೋತ್ಪತ್ತಿ, ಬಹುವಿದಳನ, ಬೀಜಗಳ ಉತ್ಪಾದನೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸಸ್ಯ ಬಿಡುವ, ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಹೇಗೆ ನಡೀತದೆ ಅಂತ ಕೇಳಿದರು. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಶಲಾಕೆ ಇದೆ. ಇನ್ನು ಬೀಜದ ಮೊಳವಿಕೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಬರ್ತದೆ. ಇದು ಇದೆ ನೋಡಿ, ಮಾನವನಲ್ಲಿ ಸಂತಾನೋತ್ಪತ್ತಿ ಭಾಗ. ಅದು ಗಂಡು ಸಂತಾನೋತ್ಪತ್ತಿ ಆಗಿರ್ಬೋದು, ಹೆಣ್ಣು ಸಂತಾನೋತ್ಪತ್ತಿ. ಕೆಲವೊಂದು ಸಲ ಏನು ಮಾಡ್ತಾರಪ್ಪ ಅಂದ್ರೆ ಅವುಗಳ ಕಾರ್ಯಗಳನ್ನು ಬರಲಿಕ್ಕೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ವೃಷಣ ಏನು ಮಾಡ್ತದೆ, ವೀರ್ಯಾಣುವಿನ ಉತ್ಪಾದನೆ, ಪುರುಷರ ಲಕ್ಷಣವನ್ನು ತರ್ತದೆ. ವೃಷಣ ಚೀಲ ಉಷ್ಣದ ನಿಯಂತ್ರಣ, ವೀರ್ಯನಾಳ ವೀರ್ಯಾಣುಗಳನ್ನು ಸಾಗಿಸ್ತದೆ. ಶೀಷ್ಣ ನಿಷೇಚನ ನಡುವಿಗೆ ವೀರ್ಯಾಣುಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ನು ಅದೇ ಥರ ಸ್ತ್ರೀಯರ ಸಂತಾನೋತ್ಪತ್ತಿಯ ಭಾಗಗಳ ಕಾರ್ಯಗಳನ್ನು ನೋಡ್ಕೊಳ್ರಿ. ಇನ್ನು ಮಾನವನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಪುರುಷರಲ್ಲಿ ಮತ್ತು ಸ್ತ್ರೀಯರಲ್ಲಿ ಯಾವ ಥರದ ಇದೆ ಅಂತಕ್ಕಂಥದ್ದನ್ನು ಕೇಳಿದರು. ಇಲ್ಲಿ ಋತುಚಕ್ರ ಅಂತ ಒಂದು ಬರ್ತದೆ, ಅದು ಇಂಪಾರ್ಟೆಂಟ್ ಇದೆ. ಇನ್ನು ಮಾನವರಲ್ಲಿ ಗರ್ಭ ನಿರೋಧಕ ಶಸ್ತ್ರಕ್ರಿಯೆಗಳನ್ನು ಹೇಗೆ ಬಳಸ್ತೀವಿ, ಅದು ವೆಸೆಕ್ಟಮಿ ಆಗಿರ್ಬೋದು, ಟ್ಯೂಬೆಕ್ಟಮಿ. ಋತುಚಕ್ರ ನೋಡ್ಕೊಂಡೋಗಿ. ಅಂಡ ಫಲಿತಗೊಳ್ಳದಿದ್ದರೆ ಗರ್ಭಾಶಯದ ಒಳಸ್ತರಿ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುವುದೇ ಋತುಚಕ್ರ.
ಇನ್ನು ಸ್ತ್ರೀಯರ ಗರ್ಭಾವಧಿಯಲ್ಲಿ ಜರಾವಿನ ರಚನೆ ಮತ್ತು ಪ್ರಮುಖ ಪಾತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಏನು ಮಾಡ್ತಾ ಇದೆ ನೋಡಿ, ಇದು ಸ್ತ್ರೀಯರ ಗರ್ಭಾಶಯದಲ್ಲಿ ಭ್ರೂಣ ಮತ್ತು ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸ್ತದೆ. ಇದು ತಟ್ಟೆ ಆಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ. ಕಾರ್ಯ: ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಒದಗಿಸ್ತದೆ. ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾವಿನ ಮೂಲಕ ಹೊರಹಾಕ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮೆಂಡಲ್ ರವರ ಬಟಾಣಿ ಸಸ್ಯದ ಪ್ರಯೋಗಕ್ಕೆ ಏಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕಾರಣ ಕೇಳ್ಬೋದು. ಈ ಮೆಂಡಲ್ ರವರ ಏಕತಳೀಕರಣ ಅಂತ ಕೇಳ್ತಾರೆ. ಇದನ್ನು ನೀವು ಚೆನ್ನಾಗಿ ಏನು ಮಾಡ್ಕೋಬೇಕಪ್ಪ ಅಂದರೆ ಈ ಲಕ್ಷಣ, ಆಮೇಲೆ ಎತ್ತರ, F2 F1 ಅದನ್ನು ನೋಡ್ಕೊಂಡೋಗಿ ಕೆಳಗಡೆ ಈ ಅನುಪಾತ ಇದೆ ನೋಡಿ, ಇದು ಇಂಪಾರ್ಟೆಂಟ್ ಇದೆ ಇಲ್ಲಿರ್ತಕ್ಕಂಥ ಅನುಪಾತ. ಸೊ ಇದು ಅನುಪಾತವನ್ನು ನಿಮಗೆ ಬರಬೇಕು. ಇನ್ನು ಮೆಂಡಲ್ ರವರ ದ್ವಿತಳೀಕರಣ ಅಂತ ಕೇಳ್ಬೋದು. ಏಕತಳೀಕರಣ ಅಥವಾ ದ್ವಿತಳೀಕರಣ ಬರ್ತದೆ. ಆಮೇಲೆ ಎರಡೂ ಬರಲಿಲ್ಲ ಅಂತಾರೆ ಈ ಚಕ್ಕರ್ ಬೋರ್ಡ್ ಅಂತೂ ಕಂಪಲ್ಸರಿ ಆಗಿ ಬರ್ತದೆ. ಈ ಚಕ್ಕರ್ ಬೋರ್ಡನ್ನು ನೀವು ಬರೆದು ಲಾಸ್ಟ್ ಅನುಪಾತ 9:3:3:1 ಬರೀಲಿಕ್ಕೆ ಬರಬೇಕು. ಇನ್ನು ಲಿಂಗ ನಿರ್ಧಾರಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಬರೋ ಪ್ರಶ್ನೆ ಅದು. ಮರಿಜೀವಿಗಳು ಗಂಡು ಅಥವಾ ಹೆಣ್ಣಾಗಿ ಬೀಳುವ ಪ್ರಕ್ರಿಯೆ ಲಿಂಗ ನಿರ್ಧಾರ. ಓಕೆನಾ. ಈ ಲಿಂಗ ನಿರ್ಧಾರಕ್ಕೆ ಕಾರಣ ವರ್ಣತಂತು, ಪರಿಸರದ ಕಾರಕ, ಹಾರ್ಮೋನು, ಚಯಾಪಚಯ ಕ್ರಿಯೆ. ಸೊ ಮಾನವನಲ್ಲಿ ಹೇಗೆ ಲಿಂಗ ನಿರ್ಧಾರ ಆಗ್ತದೆ ಅನ್ನೋದನ್ನು ಕೇಳಿದರೆ ಇವೆರಡು ಪಾಯಿಂಟ್ಸ್ಗಳನ್ನು ನೀವು ಚೆನ್ನಾಗಿ ಕಲ್ಕೊಂಡು ಹೋಗಿ. ಇನ್ನು ಪರಿಸರದಲ್ಲಿ ನಿಮಗೆ 1 ಅಥವಾ 2 ಅಂಕದ ಬರ್ತದೆ. ಜೈವಿಕ ಘಟಕ, ಅಜೈವಿಕ ಘಟಕ, ಆಹಾರ ಸರಪಳಿ ಮತ್ತು ಪೋಷಣಾ ಸ್ತರನೇ ಇಂಪಾರ್ಟೆಂಟ್. ಆಹಾರ ಸರಪಳಿ ಒಂದು, ಪೋಷಣಾ ಸ್ತರ ಒಂದು ಚೆನ್ನಾಗಿ ನೋಡ್ಕೊಂಡು ಹೋದರೆ ಇಲ್ಲಿನ ಅಂಕಗಳನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಪಡ್ಕೊಳ್ತೀರಿ. ಜೈವಿಕ ಸಂವರ್ಧನೆ ನೋಡ್ಕೊಂಡು ಹೋಗಿ. ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಂತೆ ತನ್ನ ಸಾಂದ್ರತೆಯನ್ನು ದ್ವಿಗುಣಗೊಳಿಸುವ ಪ್ರಕ್ರಿಯೆ ಜೈವಿಕ ಸಂವರ್ಧನೆ. ಇನ್ನು ಹುಲ್ಲುಗಾವಲ ಪರಿಸರ ವ್ಯವಸ್ಥೆಯಲ್ಲಿ ಹುಲ್ಲು, ಮೊಲ, ತೋಳ, ಹುಲಿ ಇದೆ. ಕೆರೆಯ ಪರಿಸರ ವ್ಯವಸ್ಥೆಯಲ್ಲಿ ಸಸ್ಯಪ್ಲವಕ, ಡಿಂಬಕ, ಚಿಕ್ಕ ಮೀನು, ದೊಡ್ಡ ಮೀನು, ಹಕ್ಕಿ ಇದೆ. ಇನ್ನು ಓಝೋನ್ ಪದರದ ಮೇಲೆ ಪ್ರಶ್ನೆಗಳು ನಿಮಗೆ ಬರ್ತವೆ. ಸೊ ಓಝೋನ್ ಪದರು ಏನಪ್ಪ ಅಂದರೆ ಇದು ಸೂರ್ಯನಿಂದ ಬರುವ ಅಪಾಯಕಾರಿ ನೆರಳಾತೀತ ವಿಕಿರಣಗಳನ್ನು ಆಕ್ಸಿಜನ್ ಅನ್ನು ವಿಭಜಿಸಿ ಆಕ್ಸಿಜನ್ ಪರಮಾಣುಗಳನ್ನು ಉಂಟು ಮಾಡ್ತದೆ. ಇನ್ನು ಓಝೋನ್ ಪದರಕ್ಕೆ ಕಾರಣ ಏನೆಲ್ಲ ಪ್ರಶ್ನೆ ಇರ್ಬೋದು. ಕ್ಲೋರೋಫ್ಲೋರೋಕಾರ್ಬನ್, ಇನ್ಸುಲೇಟಿಂಗ್ ಫೋಮ್ ಆಗಿರ್ಬೋದು, ರೆಫ್ರಿಜರೇಟರ್ ಮತ್ತು ಶೀತಲೀಕರಣದ ಬಳಕೆ. ಇನ್ನು ಓಝೋನ್ನ ಪರಿಣಾಮಗಳೇನು? ಉತ್ಪರಿವರ್ತನೆ ಆಗ್ತದೆ, ಚರ್ಮದ ಕ್ಯಾನ್ಸರ್, ಕಣ್ಣಿಗೆ ಪೊರೆ ಬರ್ತದೆ, ಗರ್ಭಪಾತ, ದ್ವಿತೀಯ ಸಂಶ್ಲೇಷಣೆ ಕುಂಠಿತ ಆಗ್ತದೆ ಅಂತ ಬರೆದ್ರೆ ಸಾಕು. ಇಷ್ಟು ನೋಡ್ಕೊಂಡು ಹೋದರೆ ನಿಮಗೆ ಬಯಾಲಜಿಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಒಂದು 15-18 ಮಾರ್ಕ್ಸ್ಗಳನ್ನ ನಾನು ಬರ್ತಕ್ಕಂಥವನ್ನು ಎಲ್ಲವನ್ನೂ ಹೇಳಿದ್ದೀನಿ. ಅದನ್ನು ಚೆನ್ನಾಗಿ ಪಾಸ್ ಮಾಡಿ ಅಲ್ಲಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ಹಾಕಿರ್ತಕ್ಕಂಥ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯ ಎಲ್ಲ ಭಾಗಗಳನ್ನು ನೋಡಿ. ಇನ್ನಷ್ಟು ಕ್ವಶನ್ ಪೇಪರ್ಗಳು ನಿಮಗಾಗಿ ಬರ್ತವೆ. ಆಮೇಲೆ 60 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ ಕೊಡ್ತೀನಿ. ಅದನ್ನು ಕೂಡ ನೋಡಿದರೆ ಖಂಡಿತವಾಗಿ ನೀವು ಹೆಚ್ಚಿನ ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂತಂದರೆ ನಿಮ್ಮ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಡಿತೀರಿ. ಸೊ ಪ್ರತಿದಿನ ಸಾಯಂಕಾಲ 6 ಮತ್ತು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ಅಲ್ಲಿನೂ ಕೂಡ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗ್ತದೆ. ಸೊ ನೀವು ಏನು ಮಾಡಬೇಕು, ಜಸ್ಟ್ ಅವುಗಳನ್ನು ಪ್ರಿಪೇರ್ ಮಾಡ್ತಾ ಹೋಗಬೇಕು. ಅವುಗಳನ್ನು ಪ್ಲೇಲಿಸ್ಟ್ ಲಿಂಕ್ ಇದೆ, ಒಂದು SSLC 2025-26 ಅಂತ ಪ್ಲೇಲಿಸ್ಟ್ ಲಿಂಕಲ್ಲಿ ಎಲ್ಲವುಗಳನ್ನು ಕೊಟ್ಟಿದ್ದೀನಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.